ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಇವತ್ತು ನಾವು KS 2024ಕ್ಕೆ ಬೇಕಾಗುವಂತಹ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಇದ್ದೀವಿ. ಈ ವಿಡಿಯೋ ಸೀರೀಸ್ ಅಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್, ಉದಾಹರಣೆಗೆ UPI ಟ್ಯಾಪ್ ಅಂಡ್ ಪೇ ಅಂತ ಇರುತ್ತೆ. ಸೊ ಆ ಥರದ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಮತ್ತು ಬೇರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರೀನ್ ಫಂಡ್ಸ್ ಬಗ್ಗೆ ಏನು ಹೇಳಿದೆ, ಎವರ್ ಗ್ರೀನಿಂಗ್ ಆಫ್ ಫಂಡ್ಸ್ ಬಗ್ಗೆ ಏನು ಹೇಳಿದೆ, ಇವೆಲ್ಲ ವಿಷಯಗಳನ್ನ ತಿಳ್ಕೊಂತ ಹೋಗೋಣ. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸು ಪ್ಲಸ್ ಅದರ ಹಿಂದಿನ ಕರೆಂಟ್ ಅಫೇರ್ಸ್ ಮತ್ತು ಅದರ ಹಿಂದಿನ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟ್ಯಾಟಿಕ್ ಪಾರ್ಟ್ಸ್ ನ ತಿಳ್ಕೊಂತ ಹೋಗೋಣ. ಮೊದಲನೆಯದಾಗಿ ಗ್ರೀನ್ ಫಂಡ್ ಡೆಪಾಸಿಟ್ಸ್ ಇನ್ ಇಂಡಿಯಾ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಫಾರ್ ಬ್ಯಾಂಕ್ಸ್. ಅಂದ್ರೆ ಹಸಿರು ನಿಧಿ ಬಗ್ಗೆ ಏನು ಅಂದ್ರೆ, ಬ್ಯಾಂಕುಗಳು ಮತ್ತು NBFC ಗಳಿಗೆ ಕಡ್ಡಾಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ ಫಂಡ್ಸ್ ಡೆಪಾಸಿಟ್ ಏನಿದೆ, ಬ್ಯಾಂಕ್ ಆಗಿರ್ಬೋದು NBFC ಆಗಿರ್ಬೋದು, ಕಂಪಲ್ಸರಿ ಗ್ರೀನ್ ಫಂಡ್ಸ್ ರೇಸ್ ಮಾಡಬೇಕು ಅಂತಲ್ಲ. ಏನಪ್ಪಾ ಗ್ರೀನ್ ಫಂಡ್ಸ್? ಸೊ ದಿಸ್ ಈಸ್ ದ ಕರೆಂಟ್ ಅಫೇರ್ಸ್. Okay, recently RBI has told that all banks and NBFCs have to raise green funds ಅಂತ ಕೊಟ್ರೆ ಖಂಡಿತ ಅಲ್ಲ, ದಟ್ ಈಸ್ ರಾಂಗ್. ಆತರ ಮ್ಯಾಂಡೇಟರಿ ಇಲ್ಲ ಅಂತ. ಏನು ಗ್ರೀನ್ ಫಂಡ್ಸ್ ಅಂದ್ರೆ, ರೆಫರ್ಸ್ ಟು ಫೈನಾನ್ಷಿಯಲ್ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟಲಿ ಸೂಟಬಲ್ ಸಸ್ಟೈನಬಲ್ ಪ್ರಾಜೆಕ್ಟ್ಸ್. ಸೊ ಯಾವುದು ಎನ್ವೈರನ್ಮೆಂಟಲಿ ಸಸ್ಟೈನಬಲ್ ಪ್ರಾಜೆಕ್ಟ್ಸ್ ಇರುತ್ತೋ ಅದಕ್ಕೆ ದುಡ್ಡು ಕೊಡುವ ಒಂದು ಪಾರ್ಟಿಗೆ ನಾವು ಗ್ರೀನ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ನವೀಕರಿಸಬಹುದಾದ ಶಕ್ತಿ, ದಟ್ ಈಸ್ ರಿನ್ಯೂವೇಬಲ್ ಎನರ್ಜಿ, ಹಸಿರು ಸಾರಿಗೆ, ದಟ್ ಈಸ್ ಗ್ರೀನ್ ಟ್ರಾನ್ಸ್ಪೋರ್ಟ್, ಮತ್ತು ಪರಿಸರ ಸ್ನೇಹಿ ನಿರ್ಮಾಣದಂತಹ ಉಪಕ್ರಮಗಳನ್ನು ಬೆಂಬಲಿಸುತ್ತದೆ. ಸೊ ಇವೆಲ್ಲವನ್ನು ಬೆಂಬಲಿಸುವಂತಹ ಒಂದು ಫಂಡ್ಸು. ಭಾರತದಲ್ಲಿ ಗ್ರೀನ್ ಫಂಡ್ಸಿನ ಒಂದು ಇಂಪಾರ್ಟೆನ್ಸ್ ಏನಪ್ಪಾ ಅಂತ ಕೇಳಿದ್ರೆ, ಮೊದಲನೆಯದಾಗಿ ಭಾರತೀಯ ರೂಪಾಯಿಗಳಲ್ಲಿರಬೇಕು ಗ್ರೀನ್ ಫಂಡ್ಸು. ಯಾಕಿದು ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ, ನಾವು ಡಾಲರ್ಸ್ ಅಲ್ಲಿ ಗ್ರೀನ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಲ್ಲ. ನೆಕ್ಸ್ಟ್, ಹಸಿರು ಹಣಕಾಸು ಪ್ರೋತ್ಸಾಹಿಸುತ್ತದೆ ಮತ್ತು ಪರಿಸರ ಸ್ನೇಹಿ ಯೋಜನೆಗಳನ್ನು ಬೆಂಬಲಿಸುತ್ತದೆ. ಎನ್ಕರೇಜಸ್ ಗ್ರೀನ್ ಫೈನಾನ್ಸಿಂಗ್ ಮತ್ತು ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ಸ್ ಎರಡನ್ನು ಸಪೋರ್ಟ್ ಮಾಡುತ್ತೆ. ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಗ್ರೀನ್ ಫಂಡ್ ಅಂತ ಆಗುತ್ತೆ ಅಂತ ಕೇಳಿದರೆ, ರಿನ್ಯೂವೇಬಲ್ ಎನರ್ಜಿಯಲ್ಲಿ ಎನರ್ಜಿ ಎಫಿಷಿಯನ್ಸಿ ಅಂದ್ರೆ ನವೀಕರಿಸಬಹುದಾದ ಶಕ್ತಿ, ಇಂಧನ ದಕ್ಷತೆ, ಶುದ್ಧ ಸಾರಿಗೆ, ಹವಾಮಾನ ಬದಲಾವಣೆ, ಸುಸ್ಥಿರ ನೀರು ಮತ್ತು ತ್ಯಾಜ್ಯ ನಿರ್ವಹಣೆ, ಹಸಿರು ಕಟ್ಟಡಗಳು ಸೇರಿವೆ. ಇವೆಲ್ಲದರ ಮೇಲೆ ಹೂಡಿಕೆ ಮಾಡಿದರೆ ಅದು ಗ್ರೀನ್ ಫಂಡ್ ಆಗತ್ತೆ. ಉದಾಹರಣೆಗೆ, ಯಾವುದನ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಗ್ರೀನ್ ಫಂಡ್ ಆಗೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಯಾವುದು ಅಂದ್ರೆ, ಯಾವುದು ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಇಂಧನಗಳು, ಏನು ಹೇಳ್ತೀವಿ ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ, ನ್ಯೂಕ್ಲಿಯರ್ ಪವರ್ ದಟ್ ಈಸ್ ಪರಮಾಣು ಶಕ್ತಿ ಉತ್ಪಾದನೆಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ, ಡೈರೆಕ್ಟ್ ವೇಸ್ಟ್ ಇನ್ಸಿನರೇಷನ್ ಅಂದ್ರೆ ಯಾವ್ದು ಇನ್ಸಿನರೇಷನ್ ಅಂದ್ರೆ ಸುಡೋದು, ಓಕೆ, ವೇಸ್ಟ್ ಗಳನ್ನ ಸುಡುವಂತಹ ಒಂದು ಪ್ರಾಜೆಕ್ಟ್ಗೆ ದುಡ್ಡು ಹಾಕೋದ್ರಿಂದ, ಲ್ಯಾಂಡ್ ಫಿಲ್ಲಿಂಗ್ ಪ್ರಾಜೆಕ್ಟ್ಸಿಗೆ, ಮತ್ತು ಹೈಡ್ರೋ ಪವರ್ ಪ್ಲಾಂಟ್ಸ್ ಲಾರ್ಜರ್ ದ್ಯಾನ್ 25 ಮೆಗಾವಾಟ್, ಇವೆಲ್ಲದಕ್ಕೆ ದುಡ್ಡು ಹಾಕಿದಲ್ಲಿ ಅದು ಗ್ರೀನ್ ಫಂಡ್ಸ್ ಆಗೋದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ. ಕ್ವೆಶ್ಚನ್ ಬಂದ್ಬಿಟ್ಟು, ವಿಚ್ ಆಫ್ ದ ಗ್ರೀನ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಲ್ಲಿ ಏನು ಫಂಡ್ ಫಾರ್ ಅ ಪ್ರಾಜೆಕ್ಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಈಸ್ ಕನ್ಸಿಡರ್ಡ್ ಆಸ್ ಗ್ರೀನ್ ಫಂಡ್ಸ್ ಅಂತ ಕೇಳಿದರೆ ಖಂಡಿತ ಅಲ್ಲ. ಓಕೆ, ಯಾಕಂದ್ರೆ ಅದು ಎಕ್ಸ್ಕ್ಲೂಷನ್ ನಲ್ಲಿ ಆಡ್ ಆಗಿದೆ. ಸ್ಕೋರ್ಸ್ ಪ್ಲಾಟ್ಫಾರ್ಮ್ ಅನ್ನೋದು ಸೆಕೆಂಡ್ ಕರೆಂಟ್ ಅಫೇರ್ಸ್. ಏನಪ್ಪಾ ಸ್ಕೋರ್ಸ್ ಪ್ಲಾಟ್ಫಾರ್ಮ್ ಅಂತ ಕೇಳಿದರೆ, ಎನ್ಕರೇಜಸ್ ಇನ್ವೆಸ್ಟರ್ಸ್, ಸೆಬಿ ಹೇಳ್ತಾ ಇದೆ, ಇಟ್ ಎನ್ಕರೇಜಸ್ ಇನ್ವೆಸ್ಟರ್ಸ್ ಟು ಲಾಡ್ಜ್ ಕಂಪ್ಲೇಂಟ್ ಆನ್ ಸ್ಕೋರ್ಸ್ ಪ್ಲಾಟ್ಫಾರ್ಮ್ಸ್. ಯಾರಾದ್ರೂ ಇನ್ವೆಸ್ಟರ್ ಇದ್ರೆ ಅವರು scores.sebi.gov.in ಗೆ ಹೋಗಿ ಅವರ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ದಟ್ ಈಸ್ ಈ ಪ್ಲಾಟ್ಫಾರ್ಮಿನಲ್ಲಿ ಡಸಂಟ್ ಹ್ಯಾಂಡಲ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಅನ್ಲಿಸ್ಟೆಡ್, ಯಾವುದು ಅನ್ಲಿಸ್ಟೆಡ್ ಕಂಪನೀಸ್ ಅಂದ್ರೆ ಅಥವಾ ಡಿಲಿಸ್ಟೆಡ್ ಕಂಪನೀಸ್ ಮೇಲೆ ನಾವು ಏನಾದರೂ ಕಂಪ್ಲೇಂಟ್ ಕೊಟ್ರೆ ಮಾಡೋದಿಲ್ಲ.
sick companies or companies struck off by the registrar of companies. ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂಡರ್ ಕಾರ್ಪೊರೇಟ್ ಅಫೇರ್ಸ್ ಏನಿದೆ ಅದರಿಂದ ಸ್ಟ್ರಕ್ ಆಫ್ ಮಾಡಿರೋ ಕಂಪನೀಸ್ ಮೇಲೆ ನೀವು ಕಂಪ್ಲೇಂಟ್ಸ್ ಅನ್ನ ಹ್ಯಾಂಡಲ್ ಕಂಪ್ಲೇಂಟ್ಸು ಕೊಡೋ ಹಾಗಿಲ್ಲ. ಬಟ್ ಬೇರೆ ಇನ್ನಿತರೆ ಯಾವ್ದಾರ ಪ್ರಾಬ್ಲಮ್ಸ್ ಫೇಸ್ ಮಾಡಿದಲ್ಲಿ ಎನಿ ಗ್ರೀವೆನ್ಸ್ ಥ್ರೂ ಇಮೇಲ್ ವಿಲ್ ನಾಟ್ ಬಿ ಅಟೆಂಡೆಡ್ ಆನ್ ದ ಪೋರ್ಟಲ್ ಓನ್ಲಿ. ಯಾವ ಪೋರ್ಟಲ್ ಅಂದ್ರೆ ಸ್ಕೋರ್ಸ್ ಪೋರ್ಟಲ್ ಮೇಲೆ ಹೋಗಿ ನಾವು ಈ ತರ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ವಿ, ಅದರಿಂದ ಪ್ರಾಬ್ಲಮ್ಸ್ ಆಗಿದೆ ಎಕ್ಸೆಟ್ರಾ ಅಂತ ಹೇಳಿದಲ್ಲಿ ಬರುತ್ತೆ. ಸೊ ಸ್ಕೋರ್ಸ್ lodge complaints on scores, doesn't handle complaints against unlisted or delisted companies, sick companies or companies struck off. ಮುಂದಿನ ಕರೆಂಟ್ ಅಫೇರ್ಸ್ ಬಂದು ಹೊಸ ಒಂದು ಪೇಮೆಂಟ್ ಸಿಸ್ಟಮ್ ಯಾವುದು ಅಂದ್ರೆ ಲೈಟ್ ವೆಯ್ಟ್ ಪೇಮೆಂಟ್ ಸಿಸ್ಟಮ್ ಅಂತ. ಸೊ ಈ ಲೈಟ್ ವೆಯ್ಟ್ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ RBI ಲೈಟ್ ವೆಯ್ಟ್ ಪೇಮೆಂಟ್ ಸಿಸ್ಟಮ್ ಫಾರ್ ಎಮರ್ಜೆನ್ಸಿ ಸಿಚುವೇಶನ್ಸಿಗೆ ಬಂದಾಗ, ಉದಾಹರಣೆಗೆ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗಿರಬಹುದು ಮತ್ತು ವಾರ್ಸ್ ಆಗಿರ್ಬೋದು, ಇವೆಲ್ಲದರ ಟೈಮಿನಲ್ಲಿ ಹೇಗೆ ಕಡಿಮೆ ಸ್ಟಾಫಿನಲ್ಲಿ ಒಂದು ಪೇಮೆಂಟ್ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು. RBI has come up with a simple payment and settlement system that can be managed from anywhere with very few staff during emergency like natural disaster. ನೆನಪಿನಲ್ಲಿಟ್ಕೊಳ್ಳಿ, ಇದು UPI ಅಲ್ಲ, ಇಲ್ಲೇ ಕೊಟ್ಟಿದ್ದಾರೆ. ಈ ವ್ಯವಸ್ಥೆಗೆ ಮೂಲ ಸೌಕರ್ಯವು UPI, NEFT ಮತ್ತು RTGS ನಂತಹ ಅಸ್ತಿತ್ವದಲ್ಲಿರುವ ಪಾವತಿ ವ್ಯವಸ್ಥೆಗಳ ತಂತ್ರಜ್ಞಾನಗಳಿಂದ ಸ್ವತಂತ್ರವಾಗಿದೆ. UPIಗೆ ಏನು ಬಿಲ್ಡ್ ಮಾಡಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಳಸಿ ಮಾಡಿರುವಂತದ್ದಲ್ಲ, ಹೊಸದಾದಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಈ ಲೈಟ್ ವೇಟ್ ಪೇಮೆಂಟ್ ಸಿಸ್ಟಮ್ಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಆ ಒಂದು ಪೇಮೆಂಟಿನ ಅಂದ್ರೆ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ನ್ಯಾಚುರಲ್ ಡಿಸಾಸ್ಟರ್ ನಲ್ಲಿ ಕಡಿಮೆ ಜನ ಒಂದು ಪೇಮೆಂಟ್ ಸಿಸ್ಟಮ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅದನ್ನ ಇಟ್ಟುಕೊಂಡು ಮಾಡ್ತಿರುವಂತದ್ದು. ರೈಟ್. ಸೊ ಪ್ರಿಲಿಮ್ಸ್ ಎಕ್ಸಾಮಿನಲ್ಲಿ ಲೈಟ್ ವೇಟ್ ಪೇಮೆಂಟ್ ಸಿಸ್ಟಮ್ ಆಫ್ RBI ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಬಂದಾಗ ಅದು ಈ ಆನ್ಸರ್ ಆಗುತ್ತೆ. ಎಮರ್ಜೆನ್ಸಿ ಸಿಚುವೇಶನ್ ಗೆ ಫ್ಯೂವರ್ ಸ್ಟಾಫ್ ಪೇಮೆಂಟ್ ಸಿಸ್ಟಮ್. UPI ಟ್ಯಾಪ್ ಅಂಡ್ ಪೇ. ಓಕೆ, ಸೊ ಟ್ಯಾಪ್ ಅಂಡ್ ಪೇ ನೆನಪಿನಲ್ಲಿ ಇಟ್ಕೊಳ್ಳಿ. ಟ್ಯಾಪ್ ಅಂದ್ರೆ ಹಿಂಗ್ ಮುಟ್ಟೋದು ಅಂತ, ಸ್ಕ್ಯಾನ್ ಅಂಡ್ ಪೇ ಅಂತ ಅಲ್ಲ ಇದು. ಸೊ ಇಟ್ ಈಸ್ ನಾಟ್ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡುವಂತದ್ದಲ್ಲ. ಏನಪ್ಪಾ ಅಂತ ಕೇಳಿದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಏನಿದೆ, ಸ್ಟಾರ್ಟೆಡ್ ರೋಲಿಂಗ್ ಔಟ್ UPI ಟ್ಯಾಪ್ ಅಂಡ್ ಪೇ. ಅವರು ವಿವಿಧ ಡಿಜಿಟಲ್ ಪಾವತಿ ವೇದಿಕೆಗಳಲ್ಲಿ UPI ಟ್ಯಾಪ್ ಮತ್ತು ಪೇ ಅನ್ನು ಹೊರತರಲು ಪ್ರಾರಂಭಿಸಿದೆ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಗೆಟಿಂಗ್ ಇಟ್ ಔಟ್. It is currently available on Bheem app. Bheem ಆಪಿನಲ್ಲಿ ಅವೈಲೇಬಲ್ ಇದೆ ಮತ್ತು Paytm ನಲ್ಲಿ ಆಯ್ದ ಬಳಕೆದಾರರ ಗುಂಪಿಗೆ ಲಭ್ಯವಿದೆ. ಅಂದ್ರೆ ಟೆಸ್ಟಿಂಗ್ ಫೇಸ್, ಇದನ್ನ ನಾವೇನ್ ಹೇಳ್ತೀವಿ ಬೀಟಾ ಫೇಸ್ ಅಂತ ಏನ್ ಹೇಳ್ತಾರೆ, ಸೆಲೆಕ್ಟ್ ಗ್ರೂಪ್ ಆಫ್ ಪೀಪಲ್ ಗೆ ಅವೈಲೇಬಲ್ ಇದೆ. ಇನ್ನೊಂದು ವಿಷಯ ಏನು ಅಂದ್ರೆ ಇದರಲ್ಲಿ ಯೂಸ್ ಮಾಡುವಂತಹ ಟೆಕ್ನಾಲಜಿ ಯಾವುದು ಅಂತ ಕೇಳಿದರೆ NFC, ದಟ್ ಈಸ್ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಅದು ಪೇಯಿಯ UPI ID ಆರ್ ಟು ಕ್ಯಾಪ್ಚರ್ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಆಫ್ ದ ಪೇಯಿ, ರಿಮೂವಿಂಗ್ ದ ರಿಕ್ವೈರ್ಮೆಂಟ್ ಆಫ್ ಅ ಕ್ಯಾಮರಾ. ನೆನಪಿನಲ್ಲಿ ಇಟ್ಕೊಳ್ಳಿ, ಸ್ಕ್ಯಾನ್ ಅಂಡ್ ಪೇ ಈ ಏನು QR ಕೋಡ್ ಇದೆ ಅದಕ್ಕೆ ಯಾರು ಮಾಡ್ತಾ ಇದ್ದಾರೋ ಅವರಲ್ಲಿ ಕ್ಯಾಮರಾ ಫೆಸಿಲಿಟಿ ಇರಬೇಕು. ಆದ್ರೆ ಈ ವಿಷಯದಲ್ಲಿ NFC ಬಂದಾಗ ಸ್ಕ್ಯಾನ್ ಮಾಡದೇನೆ ಪೇಮೆಂಟ್ ಮಾಡಬಹುದು. ಅದಕ್ಕೆ ಇದನ್ನ ಟ್ಯಾಪ್ ಅಂಡ್ ಪೇ ಅಂತ ಕರೀತಾ ಇರೋದು. ಜಸ್ಟ್ ಹತ್ರ ಬಂದರೆ ಸಾಕು, ಈ ಎರಡರ ನಿಯರ್ ಫೀಲ್ಡ್ ಅನ್ನ ಡಿಟೆಕ್ಟ್ ಮಾಡುತ್ತೆ UPI. ಓಕೆ, ಸೊ ದಿಸ್ ಈಸ್ ಹೌ UPI ಟ್ಯಾಪ್ ಅಂಡ್ ಪೇ ವರ್ಕ್ಸ್. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ, ಎಂಟೈರ್ ಭಾರತದ ಪೇಮೆಂಟ್ ಸಿಸ್ಟಮ್ ಅನ್ನ ಹ್ಯಾಂಡಲ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಮತ್ತು ಈ ಆರ್ಗನೈಸೇಷನ್ UPI ಮತ್ತು ಇನ್ನಿತರೆ ಏನು ATM ಕಾರ್ಡ್ಸ್ ಆಗಿರ್ಬೋದು ಎಲ್ಲ ಒಂದು ಇನೋವೇಷನ್ ಮಾಡಿರೋದು NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್.